ಚಾಮರಾಜನಗರದ ಪೊಲೀಸ್ ಕ್ವಾರ್ಟರ್ಸ್ ಸಮೀಪದ ಹನುಮಂತಪ್ಪ ಎಂಬುವರ ಮನೆಯ ಹಾಗೂ ಕಾರಿನ ಮೇಲೆ ಇಂದು ಬೀಸಿದ ಬಿರುಗಾಳಿಗೆ ಮರಗಳು ಉರುಳಿದ್ದು ಮನೆಗೆ ಸಂಪರ್ಕಗೊಂಡ ವಿದ್ಯುತ್ ವೈರ್ ತುಂಡಾಗಿ ರಸ್ತೆ ಮೇಲೆ ಬಿದ್ದಿದೆ. ಆದರೆ ಬೆಸ್ಕಾಂ ಅಧಿಕಾರಿಗಳು, ಅರಣ್ಯಾಧಿಕಾರಿಗಳು, ನಗರಸಭೆ ಅಧಿಕಾರಿಗಳು ಬಂದಿಲ್ಲ ಎಂದು ಸ್ಥಳೀಯ ನಿವಾಸಿಗಳು ಅಳಲನ್ನ ತೋಡಿಕೊಂಡಿದ್ದಾರೆ. ಹೆಚ್ಚಿನ ಅನಾಹುತ ಸಂಭವಿಸುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡರೆ ಸಾರ್ವಜನಿಕರು ನಿರಾಯಾಸವಾಗಿ ಜೀವನ ನಡೆಸಬಹುದು. ತಾಲೂಕಿನ ಗೌರಸಮುದ್ರ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳಂತೆ ಮರಗಳನ್ನ ಶಿಕ್ಷಕರು ಮತ್ತು ಮಕ್ಕಳು ಬೆಳೆಸಿರುತ್ತಾರೆ. ಆದರೆ ರಾತ್ರಿ ಸುರಿದ ಗಾಳಿ, ಮಳೆ, ಗುಡುಗು, ಸಿಡಿಲಿಗೆ 5-6 ಮರಗಳು ಬುಡ ಸಮೇತ ಮುರಿದು ಬಿದ್ದಿವೆ. ಇದರಿಂದ ಶಿಕ್ಷಕರಿಗೆ ಮತ್ತೆ ಮಕ್ಕಳಿಗೆ ತುಂಬಾ ನೋವು ಉಂಟು ಮಾಡಿದೆ. ಇದೇ ರೀತಿಯಲ್ಲಿ ತಾಲೂಕಿನ ದೊಡ್ಡುಳ್ಳಾರ್ತಿ ಗ್ರಾಮದ ಕರಿಯಣ್ಣ ಎಂಬ ತೋಟದಲ್ಲಿ ಬಿರುಗಾಳಿಗೆ ಮರಗಳು ಹಾಗೂ ತೋಟದಲ್ಲಿ ಇದ್ದ ಗಿಡ ಮರಗಳು ನೆಲಕ್ಕುರುಳಿದ್ದು ಅಪಾರ ನಷ್ಟ ಹಾನಿ ಉಂಟಾಗಿದೆ. ಇದರಿಂದ ಸರ್ಕಾರ ರೈತರತ್ತ ಧಾವಿಸಬೇಕು ಎಂದು ಮುಖಂಡ ದೊಡ್ಡುಳ್ಳಾರ್ತಿ ಕರಿಯಣ್ಣ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ.